ಕಮಿಟಿ ವತಿಯಿಂದ ಸ್ವಚ್ಛತಾ ಪಾಳಿಯಲ್ಲಿ ಮಾಡ್ತಾ ಇದ್ದಾರೆ ಕಮಿಟಿಲಿ. ನಮ್ಮ ಜೈನ ಆಡಳಿತ ಸಂಸ್ಥೆಯಿಂದ ಅಲ್ಲಿ ಕಾ ಸ್ವಚ್ಛತೆ ಮಾಡೋ ಕಾರ್ಮಿಕರು ಹೋಗಿ ಅಲ್ಲೊಂದು ಶಾಸನ ಸಿಕ್ಕಿದೆ. ಅಂದ್ರೆ ತುಂಬಾ ಒಳಗಡೆ ಹೋಗ್ಬೇಕಂದ್ರೆ ತುಂಬಾ ಅದು ಎಲ್ಲ ಗಿಡ ಗಂಟಿಗಳು ಮತ್ತೆ ಬಂಡೆ ಕಲ್ಲುಗಳು ಎಲ್ಲ ಇದೆ. ಹಂಗಾಗಿ ಅಲ್ಲಿ ಸಿಕ್ಕಿದ್ರಿಂದ ಅದು ಮಾಹಿತಿ ತಗೊಂಡಿದ್ದಾರೆ. ಮತ್ತೆ ಸ್ವಾಮೀಜಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದನ್ನ ಪುರಾತತ್ವ ಇಲಾಖೆಯವರು ಬಂದು ಅದನ್ನ ನೋಡಿದ್ದಾರೆ. ಬಂದು ನೋಡಿ ಅದ್ರ ಬಗ್ಗೆ ಏನಿದೆ ಅಂತ ಅವರು ನಮ್ಮ ಹಳೆಗನ್ನಡ ವಿಭಾಗಕ್ಕೆ ಮಾಹಿತಿ ಅಂದ್ರೆ ಆ ಬಂಡೆ ಸಿಕ್ಕಿರೋದನ್ನ ಸ್ವಾಮೀಜಿಯವರು ಬಂದು ಹೋಗಿರೋ ಇದನ್ನ ಅವ್ರಿಗೆ ಅವರು ವಿಷಯ ತಿಳಿಸಿದ್ದಾರೆ. ಮತ್ತು ಅವರು ಸ್ಪಾಟ್ ಬಂದು ನೋಡಿದ್ದಾರೆ. ನೋಡಿದ ತಕ್ಷಣ ಅವರು ಅದನ್ನ ಹಳೆಗನ್ನಡ ಇರೋದ್ರಿಂದ ಅದನ್ನ ಸ್ಟಡಿ ಮಾಡಿ ಅದ್ರ ಬಗ್ಗೆ ಇನ್ನ ಜಾಸ್ತಿ ತಿಳ್ಕೊಂಡು ಅದನ್ನ ನೆಕ್ಸ್ಟ್ ಅವರು ಅದನ್ನ ಜನಗಳಿಗೆ ಅದನ್ನ ಯಾವ ತರ ಏನ್ ಶಾಸನ ಅಂತ ತಿಳಿಸ್ತಾರೆ. ಇಲ್ಲ ಅದು ಯಾರೋ ಒಬ್ರು ಕವಿಗಳು ಬರ್ದಿರೋದು ಅಂತ ಮಾಹಿತಿ, ಅದು ಸರಿಯಾಗಿ ಗೊತ್ತಿಲ್ಲ. ಅದು ನಮ್ಮ ಕನ್ನಡ ಲೇಖಕರು ಅಂದ್ರೆ ನಮ್ಮ ಕನ್ನಡ ಜೈನ ಗೊಮ್ಮಟಾವಣಿ ಪತ್ರಿಕೆ ಲೇಖಕರು ಅದ್ರ ಬಗ್ಗೆ ಮಾಹಿತಿ ಹಂಚ್ಕೊಂಡಿದ್ದಾರೆ. ಇದು ಶ್ರವಣಬೆಳಗೊಳ ತುಂಬ ಪುರಾತನವಾದ ಇತಿಹಾಸವನ್ನು ಹೊಂದಿರುವಂತಹ ಕ್ಷೇತ್ರ. ಇಲ್ಲಿಗೆ ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯ ಅವರ ಗುರುವರ್ಯರಾದ ಭದ್ರಬಾಹು ಮುನಿಗಳ ಜೊತೆಯಲ್ಲಿ ಬಂದು ಇಲ್ಲಿ ನೆಲೆಸಿದಂತಹ ಇತಿಹಾಸ ಕೂಡ ಇದೆ. ತದನಂತರ ಇಲ್ಲಿಗೆ ಚಾಮುಂಡರಾಯ ಬಂದ ಮೇಲೆ ಬಾಹುಬಲಿ ದೇವನನ್ನು ಪ್ರತಿಷ್ಠಾಪನೆ ಮಾಡಿ ಅದರಿಂದ ಇದು ಜಗದ್ವಿಖ್ಯಾತವಾಯಿತು. ಆಗಿಲಿಂದಲೂ ಕೂಡ ನಮಗೆ ಎದುರುಗಡೆ ಸಿಗುವಂತಹ ಚಂದ್ರಗಿರಿ ಪರ್ವತದಲ್ಲಿ ಹಲವಾರು ಶಿಲಾಶಾಸನಗಳು ಇದೆ. ಈಗ ನಮ್ಮ ವಿದ್ವಾಂಸರು ಹೇಳಿದ ಹಾಗೆ ಈಗ ಹೊಸದಾಗಿ ನಮಗೆ ಬೆಟ್ಟದ ಹಿಂಭಾಗದಲ್ಲಿ ಒಂದು ಬಂಡೆಯ ಮೇಲೆ ಕೊರೆದಂತಹ ಶಿಲಾಶಾಸನ ಪತ್ತೆಯಾಗಿದೆ. ವಿಂಧ್ಯಗಿರಿಯ ಬೆಟ್ಟದ ಹಿಂಭಾಗದಲ್ಲಿ ದೊರಕಿರ್ತಕ್ಕಂಥ ಶಾಸನ ಇದು 13ನೇ ಶತಮಾನ ಅಥವಾ 12ನೇ ಶತಮಾನದ ಅಂತ್ಯ 13ನೇ ಶತಮಾನದ ಆದಿಯಲ್ಲಿ ಈ ಒಂದು ಶಾಸನ ಸಿಕ್ಕಿದೆ. ಆ ಬರೆದಿರ್ತಕ್ಕಂಥ ಶಾಸನ ಇತ್ತೀಚೆಗೆ ಅಲ್ಲಿ ಸ್ವಚ್ಛತೆ ಕಾರ್ಯಗಳನ್ನು ಕೈಗೊಂಡ ಸಂದರ್ಭದಲ್ಲಿ ಈ ಶಾಸನ ಲಭ್ಯತೆಯಾಗಿದೆ. ಇದು ಕರ್ನಾಟಕ ಎಪಿಗ್ರಫಿ ಆಫ್ ಕರ್ನಾಟಕ ಅದರಲ್ಲಿ ವ್ಯಾಲ್ಯೂಮ್ನಲ್ಲಿ ಸೇರ್ಪಡೆ ಆಗಿಲ್ಲ. ಇದೊಂದು ಹೊಸ ಶಾಸನ, ದಾನಕ್ಕೆ ಸಂಬಂಧಪಟ್ಟಂಥ ಶಾಸನ ಇದಾಗಿದೆ. ಈ ಶಾಸನ ಸ್ವಸ್ತಿಶ್ರೀ ಮಸ್ ನೇದಿಲಕೆರೆಯ ತೆಂಕಣ ಗುಡುಸೀಮೆಯಾಗಿ ಹಿರಿಯ ದೇವಗೆ ಕಬ್ಬಹೀನ ವೃತ್ತಿಯ ಸದೆಯ ನಾಯಕ ಹರಿಯಣ್ಣ ನಾಯಕ ನಾಗದೇವಗೌಡ ಅನ್ನುವ ಅಥವಾ ನಾಗದೇವ ಹೆಗ್ಗಡೆ ಅನ್ನುವಂಥ ವ್ಯಕ್ತಿ ಇದನ್ನು ನಿರ್ಮಾಣ ಮಾಡಿ ಆ ಸಂದರ್ಭದಲ್ಲಿ ತೋಟವನ್ನು ಇಕ್ಕಿಸಿ ಗೊಮ್ಮಟ ದೇವರಿಗೆ ಅಷ್ಟವಿಧಾರ್ತನಿಗೆ ದಾನವನ್ನು ನೀಡಿದರು. ಆ ನಂತರ ಅವರದೇ ಕುಟುಂಬದ ಒಳಗೆ ಬರ್ತಕ್ಕಂಥ ಈ ಒಂದು ಕುಟುಂಬ ಈ ಚತುಸ್ಸೀಮೆಯನ್ನೂ ಸಹ ಗೊಮ್ಮಟ ದೇವನ ಅಷ್ಟವಿಧಾರ್ತನಿಗೆ ದಾನ ನೀಡಿದ ಬಗ್ಗೆ ಈ ಹೊಸ ಶಾಸನ ಲಭ್ಯವಾಗಿರ್ತಕ್ಕಂಥ ಶಾಸನ ಉಲ್ಲೇಖ ಮಾಡುತ್ತೆ. ಇತ್ತೀಚೆಗೆ ಪರಮ ಪೂಜ್ಯ ಅಭಿನವ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ ಸ್ವಾಮೀಜಿಯವರು ಕ್ಷೇತ್ರದಲ್ಲಿ ಹಲವಾರು ಕಡೆ ಅವರು ಸುತ್ತಾಡುವ ಸಮಯದಲ್ಲಿ ಅಲ್ಲಿ ಅವರ ಬೆಳಕಿಗೆ ಬಂತು. ತದನಂತರ ನಮಗೆ ಅಲ್ಲಿ ಸಂಶೋಧನೆ ಮಾಡಿ ಅಂತ ಹೇಳುವಾಗ ಅಲ್ಲಿ ಸುಮಾರು 7 ಲೈನ್ ಇರುವಂತಹ ಒಂದು ಅಪರೂಪದ ಒಂದು ಶಾಸನ ಪತ್ತೆ ಆಗಿತ್ತು. ಅಲ್ಲಿ ಹಿರಿಯ ದೇವ ಎನ್ನುವನು ವಿವಿಧ ಜನರಿಗಾಗಿ ಕಬನಿ ವೃತ್ತಿಯಾಗಿ ಬಿಟ್ಟ ಒಂದು ದಾನಿ ಶಾಸನ. ಇದು ಗೊಮ್ಮಟ ದೇವನ ಅಷ್ಟವಿಧಾರ್ಚನೆ ಅಂದ್ರೆ ವಿವಿಧ ಪಾಪ ಪರಿಹಾರಕ್ಕಾಗಿ ಒಂದು ನೀಡಿದಂತ ಒಂದು ಶಾಸನ, ಬಹಳ ಸುಂದರವಾದಂತ ಒಂದು ಶಾಸನ. ಪೂಜ್ಯ ಸ್ವಾಮೀಜಿಯವರಿದೆ ವಿಶೇಷವಾಗಿ ಅಂದ್ರೆ ನಮ್ಮ ಭಟ್ಟಾರಕ ಅಭಿನವ ಚಾರುಕೀರ್ತಿಗಳು ಇದನ್ನ ಹಲವಾರು ಕಡೆಗಳೇ ನೋಡಿ ಸಂಶೋಧನೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಇದ್ರ ಹೆಚ್ಚಿನ ಸಂಶೋಧನೆ ನಡೆಯಬೇಕಾಗಿದೆ. ಹಲವಾರು ಕಡೆಗಳೇ ಇನ್ನೂ ಕೂಡ ಶಾಸನಗಳು ಸಿಗ್ತಾ ಇದೆ. ಪೂಜ್ಯ ಸ್ವಾಮೀಜಿಯವರು ಇದರಲ್ಲಿ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಸಂಶೋಧನೆಯನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬಹುದಾಗಿದೆ. ಅವರು ಅದೇ ಸಂಶೋಧನೆ ಮಾಡುವ ಕ್ಷೇತ್ರ ಸುತ್ತಮುತ್ತ ಕಡೆಗಳಲ್ಲಿ ಹಲವಾರು ಕಡೆಯಲ್ಲಿ ಅವರು ಪ್ರವಾಸವನ್ನು ಕೈಗೊಂಡು ಸ್ವಚ್ಛತೆ ಕಾರ್ಯಗಳಿರ್ಬೋದು, ಮಂದಿರಗಳ ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಈ ಒಂದು ತೋಟದಲ್ಲಿ ಇರುವಂತಹ ಒಂದು 7 ಪಂಕ್ತಿ ಇರುವಂತಹ ಶಿಲಾಶಾಸನ ಪತ್ತೆಯಾಗಿದೆ. ಬಹಳ ಅಪರೂಪದ ಒಂದು ಶಾಸನ ಅಂತ ಹೇಳ್ಬೋದು.